ಶಕುನ ಯಾರ ಕೇಳಿಯೇ ನಮಾಳ್ಪೆ ತೋರುವುದು ದುಸ್ಸಕುನ ಯಾರ ಕೇಳಿಯೇ ನಮಾಳ್ಪೆ ತೋರುವುದು ದುಸ್ಸಕುನ. ಶತ್ರುಘ್ನ ನರಿಗಳಲ್ಲಿ ಕೂಗುತಿ ಹಾವು ಬಿರುಸಿನಿಂದ ಗಾಳಿ ಬೀಸಿ ನರಿಗಳಲ್ಲಿ ಕೂಗುತಿ ಹಾವು ಬಿರುಸಿನಿಂದ ಗಾಳಿ ಬೀಸಿ ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ಪರಿಯಿದೇನೋ ಕಾಣದಾಯ್ತೆ ಪರಿಯಿದೇನೋ ಕಾಣದಾಯ್ತೆ ತೋರುವುದು ದುಸ್ಸಕುನ ಯಾರ ಕೇಳಿಯೇ ನಮಾಳ್ಪೆ ಯಾರ ಕೇಳಿಯೇ ನಮಾಳ್ಪೆ ತೋರುವುದು ದುಸ್ಸಕುನ. ಅಗ್ರಜ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಿಂದ ಬರಬೇಕೆಂತಲೂ ಹೇಳಿ ದೂತರನ್ನು ಕಳುಹಿಸಿದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಅಗ್ರಜ? ಅಗ್ರಜ, ಶತ್ರುಘ್ನ, ಅಂತಹ ವೇದನೆ ನನಗೆ ತಿಳಿಸಬಾರದೆ? ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹುದೂರದಲ್ಲಿ ಶಬ್ದವೊಂದು ಕೇಳಿ ಬಂತು. ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕರು ವಸ್ತ್ರಹೀನರಾಗಿ ಮಗು ಭರತ ಕೊನೆಗೂ ನನ್ನನ್ನು ಕಾಪಾಡಿಕೊಳ್ಳಲಾರದೆ ಹೋದೆಯಾ ಎಂದು ಕೂಗಿಕೊಂಡರು. ಆಗ ನಾನು ನಮ್ಮ ಪೂಜ್ಯ ಜನಕರನ್ನು ಕಾಪಾಡಬೇಕೆಂದು ಓಡಿದೆನು. ಆದರೂ ವಿಧಿಯಿಂದ ಪೂಜ್ಯ ಜನಕರನ್ನು ಬಿಡಿಸಿಕೊಳ್ಳಲಾರದೆ ಕಣ್ಮರೆಯಾದರು. ಶತ್ರುಘ್ನ, ಕಣ್ಮರೆಯಾದರು. ಅಷ್ಟರಲ್ಲಿ ನನಗೆ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ ಸಹೋದರ, ಶೂನ್ಯ. ಅದು ಅಲ್ಲದೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳ ವಾದ್ಯ ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲವಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇಲ್ಲಿ ಏನಾಗಿರಬಹುದು ಸಹೋದರ? ಶಾಂತನಾಗೋ ಅಗ್ರಜ. ನಿನ್ನ ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ಏಕೆ ವ್ಯಥೆಪಡುತ್ತಿರುವೆ? ಈ ದಿನ ನೀನು ಹೇಳಿದ ಹಾಗೆ ಯಾವ ಭಯಕ್ಕಾಗಲಿ ಅಮಂಗಲಕ್ಕಾಗಲಿ ಕಾರಣವಿಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯವೇ? ಇದು ದೇವತೆಗಳು ಹರಿಸುವ ಶುಭ ದಿನ. ಅದು ಅಲ್ಲದೆ ನೀ ಅರಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಯಾವುದೂ ಸಂಗತಿಯು ಗೋಚರಿಸುತ್ತಿಲ್ಲ. ಏಕೆಂದರೆ ಸುತ್ತಲೂ ಕೋಟೆಯು ಆವರಿಸಿದೆ. ಅಗ್ರಜ, ಹೀಗೆ ನಡೆ, ಪುರ ಪ್ರವೇಶ ಮಾಡೋಣ. ವಿಷಯವು ತಾನಾಗೇ ತಿಳಿಯುವುದು. ನಡೆ ಅಗ್ರಜ. ಹಾಗೇ ಆಗಲಿ ಅಗ್ರಜ. ಘೋರವಾದ ಗೃಹಕತಿಯು ದಾರಿಯನ್ನು ಮುಚ್ಚುತ್ತಿರುವುದು. ಘೋರವಾದ ಗೃಹಕತಿಯು ದಾರಿಯನ್ನು ಮುಚ್ಚುತ್ತಿರುವುದು. ಬಾರಿ ಮುರುಗ ಅಡ್ಡಲಹುದೇ. ಬಾರಿ ಮುರುಗ
ಅಯ್ಯೋ ಪಾಪಿ ಮಂತರ, ಸೌಭಾಗ್ಯ ನಾಶಕ್ಕಾಗಿ ನನ್ನ ಸ್ವಾಮಿಯ ಪ್ರಾಣಕ್ಕೆ ನೀನೇ ಮೃತ್ಯು ದೇವತೆಯಾಗಿ ಬಂದೆಯ. ಪತಿಯನ್ನಗಲಿ ಅಪಕೀರ್ತಿಗೆ ಗುರಿಯಾದೆ, ಬಂಧು ಬಾಂಧವರಿಂದ ತಿರಸ್ಕೃತಳಾದೆ. ಇನ್ನು ಈ ಧರೆಯಲ್ಲಿ ನಾನು ಜೀವಿಸಬಹುದೇ? ಇನ್ನು ಈ ಧರೆಯಲ್ಲಿ ನಾನು ಜೀವಿಸಬಹುದೇ? ಅಮ್ಮ 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 ಅಮ್ಮ. ಶತ್ರುಘ್ನ, ಅಗ್ರಜ, ನಾನು ಬಂದೊಡನೆ ಅತಿ ಪ್ರೀತಿಯಿಂದ ನನ್ನನ್ನು ಆಧರಿಸುತ್ತಿದ್ದ ನನ್ನ ತಾಯಿ ಕಾಣುತ್ತಿಲ್ಲವಲ್ಲ? ಅಮ್ಮ ಅಮ್ಮ. ಓಹೋ, ನೀನು ಇಲ್ಲೇ ಇರುವೆಯಾ? ನಿನಗೆ ನಮಸ್ಕರಿಸುವೆ. ನಮಸ್ಕರಿಸು. ಕುಮಾರ, ಏನಮ್ಮ ಇದು? ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆ ಕೀರ್ತಿಧ್ವಜವೇ ಮುರಿದು ಬಿದ್ದಂತಿದೆ. ಸದಾ ನಿಮ್ಮ ಮಂದಿರದಲ್ಲೇ ಇರುತ್ತಿದ್ದ ನನ್ನ ಪೂಜ್ಯ ಜನಕರಲ್ಲಿ, ಸೀತಾ ಮಾತೆಯಲ್ಲಿ, ರಾಮ ಲಕ್ಷ್ಮಣರಲ್ಲಿ ಯಾರೂ ಕಾಣುತ್ತಿಲ್ಲವಲ್ಲ? ಇನ್ನೆಲ್ಲಿಯ ಜನಕನು ಕುಮಾರ? ನಿನ್ನ ತಂದೆಯವರು ಸ್ವರ್ಗಸ್ಥರಾದರು. ನಮ್ಮನ್ನಗಲಿದೆಯಾ ಜನಕ? ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯಾ? ಅಮ್ಮ, ಜನಕನ ಮರಣಕ್ಕೆ ಕಾರಣವೇನಮ್ಮ? ನಿನ್ನ ಜನಕನ ಮರಣಕ್ಕೆ ನಾನೇ ಕಾರಣ ಕುಮಾರ, ನಾನೇ ಕಾರಣಳು. ಅಲ್ಲಮ್ಮ, ನೀನು ಹೇಗೆ ಕಾರಣಳಾದೆ ತಾಯಿ? ಹೇಗೆ ಕಾರಣಳಾದೆ? ಹಿಂದೆ ದೇವಾಸರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿನ್ನ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ, ಏನೆಂಬುದಾಗಿ? ನನ್ನ ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕಂತಲೂ, 2ನೆಯ ವರಕ್ಕೆ ರಾಮನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡೆ. ಏನು? ಏನಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ರಾಮ, ಶ್ರೀರಾಮನನ್ನಣ್ಣ ನಾರು ಮುಡಿಯನ್ನುಟ್ಟು ಜಟಾವಲ್ಕಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆಯಾ? ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಸಂದೇಹವೇ? ಅಲ್ಲ ಅಲ್ಲ, ಅಯ್ಯೋ, ನೀನು ನನ್ನ ತಾಯಿ ಕೈಕೆಯಲ್ಲ, ಮಾರಿಯ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಈ ಪಾಪಿ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿ ಆಯಿತೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ? ಛೀ, ಅಮ್ಮ ಎಂಬ ಶಬ್ದಕ್ಕೆ ನೀನು ಯೋಗ್ಯಳೆ? ನೀನು ಹರ್ರಳೆ? ಛೀ ಪಾಪಾತ್ಮಳೆ! ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತು ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜದ್ರೋಹವೆಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ, ಅಯ್ಯೋ ಅಯ್ಯೋ, ಭಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನಸ್ಸು ಮಾಡಿದೆಯ ತಾಯಿ? ಏಕೆ ಮನಸ್ಸು ಮಾಡಿದೆ?
ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಏನು ಮಾಡಲಿ ಏನು ಮಾಡಲಿ, ಈಗಲೇ ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ದಮನ ಮಾಡಿಕೊಳ್ಳುವೆನು. ಮಾತೆಯ ಕೊಲ್ವರೆ ಮನ್ನಿಸಲೇ, ಮಾತೆಯ ಕೊಲ್ವರೆ ಮನ್ನಿಸಲೇ, ನೀತಿವಂತನು ನೀನು ಭ್ರಾಂತನ ದೇಹಕ್ಕೆ, ನೀತಿವಂತನು ನೀನು ಭ್ರಾಂತನ ದೇಹಕ್ಕೆ, ಮಾತೆಯ ಕೊಲ್ವರೆ ಮನ್ನಿಸಲೇ. ನಿನ ವಂಶಭೂಪನ ಮನವರಿತವಳ, ನಿನ ವಂಶಭೂಪನ ಮನವರಿತವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಮಾತೆಯ ಕೊಲ್ವರೆ ಮನ್ನಿಸಲೇ, ನೀತಿವಂತನು ನೀನು ಭ್ರಾಂತನ ದೇಹಕ್ಕೆ, ನೀತಿವಂತನು ನೀನು ಭ್ರಾಂತನ ದೇಹಕ್ಕೆ, ಮಾತೆಯ ಕೊಲ್ವರೆ ಮನ್ನಿಸಲೇ, ಮನ್ನಿಸಲೇ, ಮನ್ನಿಸಲೇ. ಅಗ್ರಜ, ಮಾತೃವಧೆಯು ಮಹಾಪಾಪಕರ. ಈಗಲೇ ಹೋಗಿ ಶ್ರೀರಾಮಚಂದ್ರನ ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿ ಹಾಗೆ ಹೇಳಿದೆ ಶತ್ರುಘ್ನ. ಪೂಜ್ಯ ಜನಕನ ಮರಣದ ವಾರ್ತೆಯನ್ನು, ಶ್ರೀರಾಮಚಂದ್ರನ ವನವಾಸದ ವಿಚಾರವನ್ನು ತಿಳಿದು ಉದ್ರೇಕಕ್ಕೆ ಒಳಗಾಗಿ ಪಾಪಿಷ್ಠೆಯಾದ ಈಕೆಯನ್ನು ಕೊಂದು ಈ ಖಡ್ಗಕ್ಕೆ ಕುಂದು ತರುತ್ತಿದ್ದೆ. ನಡೆ, ನಾವಿಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ. ನಿಲ್ಲು ಕುಮಾರ, ನಿಲ್ಲು. ಆದದ್ದು ಆಗಿ ಹೋಯಿತು. ಇನ್ನಾದರೂ ನೀನು ಪಟ್ಟಾಭಿಷಕ್ತನಾಗಿ ಸುಖದಿಂದ ಕಾಲ ಕಳೆದು ನನಗೆ ಸಂತೋಷವನ್ನುಂಟು ಮಾಡು. ಏನು ಏನಂದೆ? ಪಟ್ಟಾಭಿಷಕ್ತನಾಗಿ? ನಾನು ಪಟ್ಟಾಭಿಷಕ್ತನಾಗಿ? ರಾಮನಿಲ್ಲದ ರಮನೆ, ಶ್ರೀರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂ ಕೆರಳಂದೆ ಅವಲಕ್ಷಣವಿದಾಯಿತೇ. ಮಾತೆ ಸೀತೆಯನ್ನಗಲಿ, ಮಾತೆ ಸೀತೆಯನ್ನಗಲಿ, ಭಾಗ್ಯಹೀನರಾದೆವು ನಾವು. ಸೌಮಿತ್ರಿಗೊದಗಿದ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಪಾಪಿ ಭರತನ ಬಾಳ್ಗೆ, ಈ ಪಾಪಿ ಭರತನ ಬಾಳ್ಗೆ ಬಾರದಾಯಿತೇ. ರಾಮ 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 ರಾಮ
ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಅಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖವಲೋಕನವೇ ಛಿ ಅಸಹ್ಯ. ಶತ್ರುಘ್ನ ನಡಿ ಹೊರಡೋಣ. ಅಯ್ಯೋ ಪಾಪಿ ಮಂತರ, ಕೊನೆಗೂ ನಿನ್ನ ಮಾತು ಕೇಳಿ ನಾನು ಕೆಟ್ಟೆ. ಎಲ್ಲರೂ ನನ್ನನ್ನು ಬಿಟ್ಟು ಹೋದರು. ನನ್ನ ಆಸೆಗಳೆಲ್ಲವೂ ಕೊನೆಗೂ ಕನಸಾಗಿಯೇ ಉಳಿದುಕೊಂಡೆವು. ಕೊನೆಗೂ ಕನಸಾಗಿಯೇ ಉಳಿದುಕೊಂಡೆವು. ಸೀತಾ, ಪರಮ ಪಾವನೆಯಾದ ಗಂಗಾ ಮಾತೆಯನ್ನು ಸ್ಮರಿಸಿದ್ದಾಯಿತು. ನಡೆಯಿರಿ, ಮುಂದೆ ಹೋಗೋಣ. ಅದು ಲಕ್ಷ್ಮಣ, ಹತ್ತ ನೋಡು, ಕೆಂದುಳಿ ಎದ್ದು ನಭೋಮಂಡಲವನ್ನು ಮುತ್ತಿರುವುದು. ಕುರುಗಗಳ ತುರುಗಗಳ ಕುರಪಟದಿಂದ ಎದ್ದ ಕೆಂದುಳಿಯನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದು, ಅಥವಾ ನಮ್ಮ ಮೇಲೆ ದಂಡತ್ತಿ ಬಂದಿರುವುದು. ಹೋಗಿ ನೋಡಿಕೊಂಡು ಬಾ. ಆಗಲಿ ಅಗ್ರಜ, ನೋಡಿ ಬರುತ್ತೇನೆ. ಅಗ್ರಜ, ಮತ್ತಾರೂ ಅಲ್ಲ, ದಾಯದಿ ಮತ್ತರದಿಂದ ಭರತನೇ ಸೈನ್ಯ ಸಮಾಧಾನಾಗಿ ಬರುತ್ತಿರುವನು. ಅಪ್ಪಣೆ ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ಭರತನ ಭಾತೃ ಪ್ರೇಮವನ್ನು ನೀನರಿ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನೇ ತಿಳಿದು ನೋಡೋಣ. ಅಗ್ರದ ಶ್ರೀರಾಮಚಂದ್ರ ನಿನಗೆ ನಮಸ್ಕರಿಸು. ಭರತ ಸುತ್ತೂರಿ, ನಿಮಗೆ ಮಂಗಳವಾಗಲಿ. ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದಿ? ಅದು ಅಲ್ಲದೆ ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಅಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದನು. ಅಯೋಧ್ಯೆಯಿಂದ ಬಂದ ಮೇಲೆ ಅಲ್ಲಿನ ಸಂಗತಿಗಳನ್ನು ಕೇಳಬೇಕೆಂದು ಆತುರವಾಗಿತ್ತು. ಈಗ ಹೇಳು, ಒಬ್ಬೊಬ್ಬ ವಿಚಾರವನ್ನು ಕೇಳುತ್ತೇನೆ. ನಮಗೆ ಅಕಾರ ಉಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠರು ಕ್ಷೇಮವೇ? ಗುರು ವಸಿಷ್ಠರು ಕ್ಷೇಮವಣ್ಣ. ಪತಿಯ ಎದುರಿನಲ್ಲಿ ಒಂದು ಮಾತು, ಸಚಿವರಲ್ಲಿ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಸುಮಂತ್ರರು ಕ್ಷೇಮವಾಗಿರುವರಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನು ಹಾಡದೆ ಮೌನವಾಗಿ ಕಳಿಸಿಕೊಟ್ಟ ಸೋದರ ಲಕ್ಷ್ಮಣ ತಾಯಿ ಸುಮಿತ್ರಾದೇವಿಯು ಕ್ಷೇಮವೇ? ಸುಮಿತ್ರಾದೇವಿಯೂ ಕ್ಷೇಮವಣ್ಣ. ನಾವು ಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳಿಸಿಕೊಡಲಾಗದ ಸಂಕಟದಲ್ಲಿ ನಮ್ಮನ್ನು ಬೀಳ್ಕೊಟ್ಟ ನಮ್ಮ ತಾಯಿ ಸುಮಿತ್ರಾದೇವಿಯು ಕ್ಷೇಮವೇ? ಸುಮಿತ್ರಾದೇವಿಯೂ ಕ್ಷೇಮವಾಗಿರುವರಣ್ಣ. ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮನಾದ ಕೈಕಾಮಾತೆಯು ಕ್ಷೇಮದಿಂದಿರುವರೇ? ಕ್ಷೇಮ ಕ್ಷೇಮ. ಈಗ ಹೇಳು ಭರತ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯ ಭಾರವನ್ನು ಮಾಡಿ ಕೆಚ್ಚದೆ 400 ಪುತ್ರರನ್ನು ಪಡೆದದ್ದಲ್ಲದೆ ಕಟುವಾಂಗ ಎಂಬ ಹೆಸರಿನಿದ್ದವನು
ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ದಶರಥ ಎಂಬ ಬಿರುದನ್ನು ಪಡೆದ ನಮ್ಮ ತಂದೆಯೂ ಕ್ಷೇಮವೇ. ಇನ್ನೆಲ್ಲಿಯ ಕ್ಷೇಮ ಅಗ್ರಜ, ಇನ್ನೆಲ್ಲಿಯ ಕ್ಷೇಮ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಏಕೆ ಬರತ ಏನಾಯ್ತೆಂದು ಬೇಗ ಹೇಳಬಾರದು. ಅಗ್ರಜ, ನೀನು ಅರಮನೆಯನ್ನು ತೊರೆದು ಬಂದ ಕೂಡಲೇ ನಿನ್ನ ವಿರಹ ವೇದನೆಯನ್ನು ತಾಳಲಾರದೆ ಪೂಜ್ಯ ಜನಕನು ಪರಲೋಕವಾಸಿಯಾದನು. ಜನಕ ಪ್ರಿಯ ಪಿತಾ ಆಗಲಿ ಓಲೆಯ ಸಹಿಸೆ ಸಂತಾಪವ. ಜನಕ ಮಮೈದ ಪ್ರಿಯ ಪಿತಾ ಆಗಲಿ ಓಲೆಯ ಸಹಿಸೆ ಸಂತಾಪವ. ಭರತ, ಶಾಂತನಾಗು ಅಗ್ರಜ, ಶಾಂತನಾಗು. ತಂದೆ ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ಒದಗಿದರು. ಅಯ್ಯೋ, ದಶರಥ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಿ? ಅಯ್ಯೋ ಭರತ, ನೀನೇ ಪುಣ್ಯಶಾಲಿಯಪ್ಪ. ತಂದೆಯವರ ಅವಸಾನ ಕಾಲದಲ್ಲಿ ಅವರ ಬಳಿ ಇದ್ದು ಪಾದ ಸೇವೆ ಮಾಡಿದ ಪುಣ್ಯಕ್ಕೆ ಭಾಗ್ಯಾದೆ ಬರದ ಭಾಗ್ಯಾದೆ. ನಾವು ನಿರ್ಭಾಗ್ಯ ಪುತ್ರರು. ಅಂತಹ ಪುಣ್ಯ, ಅಂತಹ ಭಾಗ್ಯ ಈ ಪಾಪಿರಾದ ನಾಡಲ್ಲಿ ಬರಲಿಲ್ಲ. ಭರತ, ಶಾಂತನಾಗು ಅಗ್ರಜ, ಶಾಂತನಾಗು. ಅಂತ ಪುಣ್ಯ ನಮಗೂ ಇಲ್ಲವಾಯಿತು ಅಗ್ರಜ. ಜನಕನ ಮರಣ ಕಾಲದಲ್ಲಿ ನಾವು ಸಹ ಯಾರೂ ಅವರ ಬಳಿಯಲ್ಲಿರಲಿಲ್ಲ. ಏನು, ಜನಕನ ಅವಸಾನ ಕಾಲದಲ್ಲಿ ನೀವು ಅವರ ಬಳಿ ಇರಲಿಲ್ಲವೇ? ಅಯ್ಯೋ, ದಶರಥ ಚಕ್ರವರ್ತಿ 60,000 ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ 400 ಪುತ್ರನ್ನು ಕೆಚ್ಚದ 400 ಪುತ್ರನ್ನು ಪಡೆದ ನಿಮಗೆ ನಿಮ್ಮ ಮರಣ ಕಾಲದಲ್ಲಿ ಯಾರೂ ನಿಮಗೆ ಗಂಗಾಧಕವನ್ನು ಬಿಡಲಿಲ್ಲವೇ? ನಾವು ನಿರ್ಭಾಗ್ಯ ಪುತ್ರರು, ನಾವು ನಿರ್ಭಾಗ್ಯ ಪುತ್ರರು. ಗತಂ ನ ಶೋಚ್ಯತ್ ಪ್ರಾಜ್ಞಂ, ಗತಂ ನ ಶೋಚ್ಯತ್ ಪ್ರಾಜ್ಞಂ. ಕಳೆದು ಹೋದದ್ದನ್ನು ಚಿಂತಿಸಿ ಫಲವಿಲ್ಲ. ಹೋಗುತ್ತಪ್ಪ. ರಾಜವಿಲ್ಲದ ರಾಜಧಾನಿಯೂ ದೇವರಿಲ್ಲದ ಗರ್ಭಗುಡಿ ಎತ್ತಿ ಮಾತೆಯವರ ಆಜ್ಞೆ ಪ್ರಕಾರ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅಗ್ರಜ, ನೀನಿಲ್ಲದ ಅರಮನೆಯಲ್ಲಿ ನಾನು ಇರಲಾರೆ. ಆದುದರಿಂದ ನೀನು ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತನಾಗಿ ನಮಗೆಲ್ಲರಿಗೂ ಆನಂದವನ್ನು ಉಂಟು ಮಾಡುವ. ಇಲ್ಲ, ನೀನು ಹೇಗೆ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ದತ್ತಪಹಾರ ದೋಷ. ಮಾತೆಯ ಭರತ, ಆ ಮಾತೆ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ಅದರಂತೆ ನಾನು ವನವಾಸಕ್ಕೆ ಹೊರಟಿರುವುದು.
14 ವರ್ಷ ವನವಾಸ ಕಳೆಯುವವರಿಗೆ ರಾಜಧಾನಿಗೆ ಮರಳಿದ್ದು ಪುರಪ್ರವೇಶ ಮಾಡುವುದಿಲ್ಲ. ಅದು ಅಲ್ಲದೆ ನಿನ್ನ ಭಾಗಕ್ಕೆ ಬಂದ ಸಿಂಹಾಸನವನ್ನು ಏರುವುದಾದರೆ ದತ್ತಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ನಾನಾಗೆ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಪಹಾರ ದೋಷವೆಲ್ಲಿಂದ ಬರುವುದಣ್ಣ, ಎಲ್ಲಿಂದ ಬರುವುದು? ಇಲ್ಲ ಭರತ, ಇಲ್ಲ. ನೀನು ಏನು ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಗ್ರಜ, ಕೊನೆಯದಾಗಿ ನನ್ನದೊಂದು ಬೇಡಿಕೆಯನ್ನು ಈಡೇರಿಸಿಕೊಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು. ಅದೇನು ಕೇಳ್ತಮ್ಮ, ನಡೆಸಿಕೊಡುತ್ತೇನೆ. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನು ಇರಲಾರೆ. ಆದುದರಿಂದ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡಿ. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜ್ಯವನ್ನು ಆಳುತ್ತೇನೆ. ಆದರೆ 14 ವರ್ಷ ವನವಾಸ ಮುಗಿದ ಮರುದಿನವೇ ನಿಮ್ಮ ದರ್ಶನವನ್ನು ಕೊಡದೆ ಹೋದರೆ ಈ ದೇಹವನ್ನು ಅಗ್ನಿಗರ್ಪಿಸುವೆನು. ಇದು ನಿಮ್ಮ ಪಾದದ ಮೇಲಾಣೆ. ಹೌದು ಅಗ್ರಜ, 14 ವರ್ಷ ವನವಾಸ ಮುಗಿದ ಮೇಲೆ ತಾವು ದರ್ಶನ ಕೊಡದಿದ್ದರೆ ನಾನು ಸಹ ಅಗ್ನಿ ಪ್ರವೇಶ ಮಾಡುವೆ. ಬಹಳ ಸಂತೋಷ ಭರತ, ಬಹಳ ಸಂತೋಷ. ನಿಮ್ಮಿಷ್ಟದಂತೆಯೇ ಆಗಲಿ. 14 ವರ್ಷ ವನವಾಸ ಮುಗಿದ ಬರುತ್ತಿರುವೆ ನಿಮಗೆ ದರ್ಶನವನ್ನು ನೀಡುತ್ತೇನೆ, ಆಗಬಹುದು. ಅದು ಇದು ತೆಗೆದುಕೋ ಈ ಪಾದುಕೆಗಳನ್ನು. ತನ್ನೊಡಲ ತಾಪವೊಂದಡೆದೆನಿತೋ ತನ್ನೊಡಲ ತಾಪವೊಂದಡೆದೆನಿತೋ ತವಕದಿಂದೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೆ ಈ ಭಾಗ್ಯವಿಲ್ಲ. ರಾಮ ರಾಮ ಸಹಜದಿಂ ಶ್ರೀರಾಮ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದೆ ಮಗು ಈ ಪುಣ್ಯವಿ